ಹಾಸನದ ಮಲೆನಾಡು ಭಾಗದಲ್ಲಿ ಮಳೆಯ ಆರ್ಭಟ. ಶಿರಾಡಿ ಘಾಟ್ ರಸ್ತೆಯ ಹಲವೆಡೆ ಭೂಕುಸಿತವಾಗಿದೆ. ಶಿರಾಡಿ ಘಾಟ್ ರಸ್ತೆಯಲ್ಲಿ ಟ್ರಾಫಿಕ್ ಜಾಮ್ ಆಗಿದೆ. ಚಾರ್ಬಡಿ ಘಾಟ್ನಲ್ಲಿ ಸಂಚರಿಸಲು ಸೂಚನೆಯನ್ನ ನೀಡಲಾಗಿದೆ. ಹಾಸನದ ಮಲೆನಾಡು ಭಾಗದಲ್ಲಿ ಸಿಕ್ಕಾಪಟ್ಟೆ ಮಳೆಯಾಗ್ತಾ ಇದೆ. ಶಿರಾಡಿ ಘಾಟ್ ರಸ್ತೆಯ ಹಲವೆಡೆ ಭೂಕುಸಿತ ಕೂಡ ಆಗಿದೆ. ಸಾಕಷ್ಟು ಸಂಚಾರಕ್ಕೂ ಕೂಡ ತೊಂದರೆ ಆಗ್ತಾ ಇದೆ. ಶಿರಾಡಿ ಘಾಟ್ ರಸ್ತೆಯಲ್ಲಿ ಟ್ರಾಫಿಕ್ ಜಾಮ್ ಆಗ್ತಾ ಇದೆ. ವಾಹನ ಸವಾರರಂತೂ ಪರದಾಡ್ತಾ ಇದ್ದಾರೆ. ಚಾರ್ಮಡಿ ಘಾಟ್ನಲ್ಲಿ ಸಂಚಾರ ಮಾಡಲಿಕ್ಕೂ ಕೂಡ ಈಗಾಗಲೇ ಸೂಚನೆಯನ್ನ ನೀಡಲಾಗಿದೆ. ರಾಷ್ಟ್ರೀಯ ಹೆದ್ದಾರಿ 75ರಲ್ಲಿ ಕುಸಿದ ಭೂಮಿ. ಸಕಲೇಶಪುರದ ಮಾರನಹಳ್ಳಿ ಬಳಿಯಲ್ಲಿ ಕುಸಿರುವಂಥದ್ದು ಗುಡ್ಡ. ಸೊ ಈ ಒಂದು ಕಾರಣವಾಗಿ ಮಾರ್ಗ ಸಂಚಾರವನ್ನ ಬದಲು ಮಾಡಲಾಗಿರುವಂಥದ್ದು. ಅಂದ್ರೆ ಮರ ಗಿಡಗಳ ಸಮೇತವಾಗಿ ರಸ್ತೆಗೆ ಈಗಾಗಲೇ ಜಾರಿದೆ ಮಣ್ಣು. ರಸ್ತೆ ಮಧ್ಯೆ ನಿಂತಿರುವಂಥದ್ದು ನೂರಾರು ವಾಹನಗಳು. ಬೆಳಂಬೆಳಿಗ್ಗೆ ಇವತ್ತು ಫುಲ್ ಸಿಕ್ಕಾಪಟ್ಟೆ ಜಾಮ್ ಆಗಿರುವಂಥದ್ದು. ಹಾಸನದ ಮಲೆನಾಡು ಭಾಗದಲ್ಲಿ ಮಳೆ ಜಾಸ್ತಿ ಆಗ್ತಾ ಇರುವಂತಹ ಕಾರಣವಾಗಿ ಶಿರಾಡಿ ಘಾಟ್ ರಸ್ತೆಯ ಹಲವೆಡೆ ಭೂಕುಸಿತ ಆಗಿದೆ. ಶಿರಾಡಿ ಘಾಟ್ ರಸ್ತೆಯಲ್ಲಿ ಟ್ರಾಫಿಕ್ ಜಾಮ್ ಆಗಿದೆ. ರಾತ್ರಿಯಿಂದಲೂ ಕೂಡ ಟ್ರಾಫಿಕ್ ಜಾಮ್ ಇಲ್ಲಿ. ಚಾರ್ಮಡಿ ಘಾಟ್ನಲ್ಲಿ ಸಂಚರಿಸಲು ಈಗಾಗಲೇ ಸೂಚನೆಯನ್ನ ನೀಡಲಾಗಿದೆ. ರಾಷ್ಟ್ರೀಯ ಹೆದ್ದಾರಿ 75ರಲ್ಲಿ ಕುಸಿದಿರುವಂತಹ ಭೂಮಿ, ಇದರಿಂದಾಗಿ ಬೇರೆ ಕಡೆ ಹೋಗಬೇಕು ಅನ್ನುವಂತಹ ಸೂಚನೆಯನ್ನ ಕೂಡ ನೀಡಲಾಗಿರುವುದು. ಸಕಲೇಶಪುರದ ಮಾರನಹಳ್ಳಿ ಬಳಿಯಲ್ಲಿ ಈಗಾಗಲೇ ಗುಡ್ಡ ಕುಸಿದಿದೆ. ಮರಗಿಡಗಳ ಸಮೇತವಾಗಿ ರಸ್ತೆಗೆ ಜಾರಿದ ಮಣ್ಣು. ರಸ್ತೆ ಮಧ್ಯೆ ಈಗಾಗಲೇ ನೂರಾರು ವಾಹನಗಳು ನಿಂತಿರುವಂತಹ ದೃಶ್ಯಾವಳಿಯನ್ನ ಕೂಡ ಗಮನಿಸ್ತಾ ಇದ್ದೀರಿ. ಸಿಕ್ಕಾಪಟ್ಟೆ ಟ್ರಾಫಿಕ್ ಆಗಿತ್ತು. ರಾತ್ರಿಯಿಂದಲೂ ಕೂಡ ಟ್ರಾಫಿಕ್ ಆಗಿದೆ.